ಕುಮಾರವ್ಯಾಸ ಭಾರತದ ಎರಡನೇ ಸಂಧಿಯ 28ನೇ ಕವನ ಮುಗಿಯಿತು. ಈಗ ಮೂರನೆಯ ಸಂಧಿ. ಈ ಮೂರನೇ ಸಂಧಿನಲ್ಲಿ ಸೂಚನೆಯ 3 ಸಾಲುಗಳು ಇವೆ. ಅವು ಏನೆಂದರೆ, ಚಂಡಮುನಿ ಮಂತ್ರಾವಧಿಯ ಬರೆ ಚಂಡಕರ ತೆತ್ತ ಜನಾಹನ ಚಂಡ ವಿಕ್ರಮನ ಅವನಿಯಲ್ಲಿ ಜನಿಸಿದ ಕಲಿಕರ್ಣ. ಅಂದರೆ ದುರ್ವಾಸರು ಉಪದೇಶಿಸಿದ ಸೂರ್ಯ ಮಂತ್ರವನ್ನು ಕುಂತಿಯು ಜಪಿಸಲು ಸೂರ್ಯನು ಪ್ರತ್ಯಕ್ಷನಾದನು. ಅವನಿಂದ ಮಹಾಪರಾಕ್ರಮಿಯಾದ ಕರ್ಣನು ಜನಿಸಿದನು ಎಂದು ಅರ್ಥ. ಈಗ ಮೂರನೇ ಸಂಧಿಯ 1ನೇ ಕವನ. ಅರಸ ಕೇಳೈ, ಕೆಲವು ಕಾಲಂ ತರಕೆ ನಿಮ್ಮ ವಿಚಿತ್ರ ವೀರ್ಯನು ನೆರೆದನು ಅಮರ ಸ್ತ್ರೀಯರಲ್ಲಿ. ಬಳಿಕ ನದೀಸುತನು ಕರೆದು ನುಡಿದಳು. ನದೀಸುತನನ್ನು ಕರೆದು ನುಡಿದಳು, ಭೀಷ್ಮನನ್ನು ಕರೆದು ನುಡಿದಳು, ಮಗನೇ ರಾಜ್ಯವ ಧರಿಸು. ನಿನ್ನುತ್ತರದ ಹಿಮ ಕರುಕುಲವ ಬೆಳಗುವು ಎಂದು ಯೋಜನಾಗಂಧಿಯು ಸತ್ಯವತಿಯು ಬೆಸಸಿದಳು. ಇನ್ನೊಂದ್ಸರಿ ಓದ್ತೀನಿ. ಅರಸ ಕೇಳೈ, ಕೆಲವು ಕಾಲಂ ತರಕೆ ನಿಮ್ಮ ವಿಚಿತ್ರ ವೀರ್ಯನು ನೆರೆದನು ಅಮರ ಸ್ತ್ರೀಯರಲ್ಲಿ. ಬಳಿಕ ನದಿಸುತನನ್ನು ಕರೆದು ನುಡಿದಳು, ಮಗನೇ ರಾಜ್ಯವ ಧರಿಸು. ನಿನ್ನುತ್ತರದ ಹಿಮಕರಕುಲವ ಬೆಳಗೆಂದು ಯೋಜನಾಗಂಧಿಯು ಬೆಸಸಿದಳು. ಅಂದರೆ, ಜನಮೇಜಯನೇ, ಕೆಲವು ಕಾಲದ ನಂತರ ವಿಚಿತ್ರ ವೀರ್ಯನು ಸ್ವರ್ಗಾಸ್ಥನಾದನು. ಆಗ ಯೋಜನಾಗಂಧಿಯು ಭೀಷ್ಮನನ್ನು ಕರೆದು, ಮಗನೇ ರಾಜ್ಯಕ್ಕೆ ಅಧಿಪತಿಯಾಗು, ಚಂದ್ರವಂಶವನ್ನು ಉತ್ತರೋತ್ತರವಾಗಿ ಬೆಳೆಸು ಎಂದು ಕೇಳಿದಳು. ಆಗ 2ನೇ ಕವನದಲ್ಲಿ ಭೀಷ್ಮನು ನುಡಿಯುತ್ತಾನೆ, ತಾಯೇ, ನಿಮ್ಮಪ್ಪಾದಿ ರಾಜ್ಯ ಸ್ತ್ರೀಯಳೆಂದ ನುಡಿಯೊಳಗೆ ಗಾಂಗೆಯ ಮುಳುಗನು ಭೀಷ್ಮನ ವಚನಕ್ಕೆ ಬೇರೆ ಮೊಳೆಯುಂಟೆ. ಕಾಯದ ಅಲ್ಪ ಸುಖಕ್ಕೆ ಗಣನಿ ಶ್ರೇಯಸವ ಕೆಡಿಸುವೆನೆ. ಎಲೆವಾದ ಕಾಯಿಗೋಸಗೆ ಕಲ್ಪವೃಕ್ಷವ ಕಡೆವೆನೆ ಏಳೆಂದ. ಅಂದರೆ, ಆಗ ಭೀಷ್ಮನು, ಈ ಭೂಮಿಯು ನಿಮಗೆ ಭೂಮಿಯು ನಿಮಗೆ ಸರಿಸಮನಾದುದು. ನಿಮ್ಮ ಮಾತಿನಲ್ಲಿ ನಾನು ನನ್ನ ಪ್ರತಿಜ್ಞೆಯನ್ನು ಮುಳುಗಿಸುವುದಿಲ್ಲ. ಒಮ್ಮೆ ಭೀಷ್ಮ ಆಡಿದ ಮಾತಿಗೆ ಮೊಳಕೆ ಬರುವುದಿಲ್ಲ. ಅಂದರೆ, ಮಾತು ಕವಲೊಡೆಯುವುದಿಲ್ಲ. ಈ ದೇಹದ ಅಲ್ಪವಾದ ಸುಖಕ್ಕಾಗಿ ಅತಿ ಹೆಚ್ಚಿನ ಮೋಕ್ಷವನ್ನು ಕಳೆದುಕೊಳ್ಳಲಾರೆ. ಎಳವಾದ ಕಾಯಿಗಾಗಿ ಕಲ್ಪವೃಕ್ಷವನ್ನು ಕಡಿಯುವುದಿಲ್ಲ ಎಂದು ಭೀಷ್ಮನು ಸತ್ಯವತಿಗೆ ನುಡಿಯುತ್ತಾನೆ. ಧನ್ಯವಾದಗಳು.